ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಸಿದ್ಧ ಐಡಲ್ಸ್. ಇವತ್ ನಾನು ನಿಮ್ಗೆ ರೇಣುಕಾ ಯಲ್ಲಮ್ಮ ತೋರಿಸ್ತಾ ಇದ್ದೀನಿ. ಅಂದ್ರೆ ರೇಣುಕಾ ಯಲ್ಲಮ್ಮ ವಿಗ್ರಹ ಇದು ಪಂಚಲೋಹದಲ್ಲಿ ಮಾಡಿರುವಂತದ್ದು. ಚಿನ್ನ ಬೆಳ್ಳಿ ಇಲ್ದಿರುವಂತಹ ಪಂಚಲೋಹ ಅಥವಾ ತ್ರಿಲೋಹ. ಇದು ಸುಮಾರು 3 ಇಂಚಷ್ಟು ಬರುತ್ತೆ. ಇದನ್ನ ಮೌಂಟ್ ಮಾಡೋದಿಕ್ಕೆ ಒಂದು ಪೀಠ ಕೂಡ ಮಾಡಿಸಿದೀವಿ. ಈ ತರ ಬರುತ್ತೆ ನೋಡಿ. ಈ ಪೀಠದ ಮೇಲೆ ಈ ತರ ಕೂತ್ಕೊಳ್ಳುತ್ತೆ ರೇಣುಕಾ ಯಲ್ಲಮ್ಮ ದೇವಿ. ಸೌದತ್ತಿ ಅಂತ ಒಂದು ಪ್ರದೇಶ ಕೇಳಿರ್ತೀರ ನೀವು, ಧಾರವಾಡದ ಹತ್ರ. ಅಲ್ಲಿ ಯಲ್ಲಮ್ಮ ಕ್ಷೇತ್ರ ಇದೆ. ಅದರದೊಂದು ಪ್ರತಿರೂಪ ಇದು. ಸುಮಾರು ಮನೆಗಳಿಗೆ ಕರ್ನಾಟಕದಲ್ಲಿ ಮತ್ತೆ ಆಂಧ್ರದಲ್ಲಿ ಕುಲದೇವಿ ಆಗಿರುತ್ತೆ. ಇದ್ರ ಪೂಜೆ ಮಾಡ್ತಾರೆ. ಇಷ್ಟು ಸಣ್ಣ ವಿಗ್ರಹ, ಇಷ್ಟು ಡೀಟೇಲ್ಸ್ ಇರುವಂತದ್ದು ಬಹುಶಃ ಎಲ್ಲೂ ಇರೋಕ್ಕಿಲ್ಲ. ಹಾಗಾಗಿ ಇದನ್ನ ಕ್ಯಾಡ್ ಮಾಡೆಲ್ ಅಲ್ಲಿ ಮಾಡಿಸಿದೀವಿ. ಮತ್ತೆ ಇದು ಸಾಮಾನ್ಯವಾಗಿ 2Dನೇ ಬರುತ್ತೆ. ಮಹಾರಾಷ್ಟ್ರ, ಕರ್ನಾಟಕದಲ್ಲಿ, ಎಸ್ಪೆಷಲಿ ನಾರ್ತ್ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದಲ್ಲಿ ಈ ತರ 2D ಪ್ರತಿಮೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿರೂಪಗಳು ಕೂಡ ಅಥವಾ ಬಿಂಬಗಳು ಕೂಡ ನಿಮ್ಗೆ 2D ನಲ್ಲೇ ಬರುತ್ತೆ. ಸೊ ಇವಾಗ ನೀವು ನೋಡಿರುವಂತದ್ದು ರೇಣುಕಾ ಯಲ್ಲಮ್ಮ ದೇವಿ. ಈಗ ಒಂದ್ ಸ್ವಲ್ಪ ಕಣ್ಣೆಲ್ಲ ತಿದ್ದುಬಿಟ್ಟು ಅಲಂಕಾರ ಮಾಡಿದ್ರೆ ತುಂಬಾ ಸುಂದರವಾಗಿ ಕಾಣುತ್ತೆ. ಬರೋ ದಿನಗಳಲ್ಲಿ ನಮ್ ಕಸ್ಟಮರ್ಸ್ ಯಾರಾದ್ರೂ ಅಲಂಕಾರ ಮಾಡಿದ್ರೆ ಆ ಫೋಟೋಗಳನ್ನ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.